ಹೆಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಸಾಮಾನ್ಯವಾಗಿ ವಿದೇಶಿ ಪ್ರಜೆಗಳು ಭಾರತಕ್ಕೆ ಬರೋದು, ಭಾರತದ ಹಲವಾರು ಪ್ರದೇಶಗಳಿಗೆ ಭೇಟಿ ಕೊಡೋದು, ಅಲ್ಲಿನ ತಿಂಡಿಗಳನ್ನು ಸವಿಯೋದು, ಇಷ್ಟಪಡೋದು, ಅದ್ರ ಬಗ್ಗೆ ಪೋಸ್ಟ್ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ, ಇದೆಲ್ಲ ನಡೀತಾ ಇರುತ್ತೆ. ಇವತ್ತೊಂದು ಘಟನೆ ನಾನು ನಿಮ್ಮ ಹತ್ರ ಹೇಳ್ಕೋಬೇಕಾಗಿರೋದು ತುಂಬ ಸ್ಪೆಷಲ್ ಆಗಿದೆ. ಅಂಥ ಒಂದು ವಿದೇಶಿ ಪ್ರಜೆ ಒಂದು ಇನ್ಸಿಡೆಂಟ್ನ ಶೇರ್ ಮಾಡಿದ್ದಾರೆ, ಅದನ್ನು ಹೇಳಬೇಕು. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬಹಳ ವರ್ಷಗಳಿಂದ ವಿದೇಶಿ ಪ್ರಜೆಗಳಿಗೆ ಭಾರತ ಅಂದರೆ ಸಿಕ್ಕಾಪಟ್ಟೆ ಒಲವು. ಭಾರತದ ಹಲವಾರು ಪ್ರದೇಶಗಳಿಗೆ, ಹಲವಾರು ಜಾಗಗಳಿಗೆ ಪದೇ ಪದೇ ಭೇಟಿ ಕೊಡ್ತಾ ಇರುವಂಥ ಹಲವಾರು ವಿದೇಶಿ ಪ್ರಜೆಗಳನ್ನ ನಾವು ನೋಡಿದ್ದೀವಿ. ತುಂಬ ಇಷ್ಟಪಟ್ಟು ಭಾರತಕ್ಕೆ ಬರ್ತಾರೆ. ಭಾರತದ ಜನ ಅಂದರೆ ಇಷ್ಟಪಡ್ತಾರೆ, ಭಾರತದ ಆಹಾರಗಳಂದರೆ ಇಷ್ಟಪಡ್ತಾರೆ, ಮತ್ತು ಹಲವಾರು ಟೂರಿಸಮ್ ಪ್ಲೇಸ್ ಅಂತ ಏನು ಹೆಸರುವಾಸಿಯಾಗಿದೆ ಆ ಪ್ಲೇಸಿಗೆ ಬಂದು ಅಲ್ಲಿಯೇ ಸುಮಾರು ದಿನಗಳ ಕಾಲ ವಾಸ್ತವ್ಯ ಹೂಡೋದು, ಅಲ್ಲಿನ ಜನಗಳನ್ನ ಇಷ್ಟಪಟ್ಟು ಮಾತಾಡಿಸೋದು, ಈ ರೀತಿ ತುಂಬ ಹೊಗಳೋದನ್ನು ನಾವು ನೋಡಿರ್ತೀವಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದು ಹಾಕೋದು, ವಿಡಿಯೋ ಮಾಡಿ ಹಾಕೋದನ್ನು ನಾವು ನೋಡಿರ್ತೀವಿ. ಇತ್ತೀಚೆಗಂತೂ ಬೆಂಗಳೂರು ಅಥವಾ ಕರ್ನಾಟಕದ ಹಲವಾರು ಪ್ರದೇಶಗಳನ್ನ ಅಲ್ಲೇ ಇರೋರು ತುಂಬ ಹೇಟ್ ಮಾಡ್ತಾರೆ. ಅಂದರೆ ಯಾವಾಗಲೂ ಗೊಣಗ್ತಾ ಇರ್ತಾರೆ. ಬೆಂಗಳೂರು ಅಂದರೆ ಟ್ರಾಫಿಕ್ ಜಾಸ್ತಿ ಅಂತ ಬೈಯೋರೇ ಜಾಸ್ತಿ. ಇಲ್ಲೇ ಇದ್ಕೊಂಡು ಇಲ್ಲೇ ಕೆಲಸ ಮಾಡ್ತಾ ಬೆಂಗಳೂರನ್ನು ಹೀಯಾಳ್ಸೋರನ್ನ ನಾವು ನೋಡಿರ್ತೀವಿ, ಕರ್ನಾಟಕನ ಹೀಯಾಳ್ಸೋರನ್ನ ನೋಡಿರ್ತೀವಿ. ಆದರೆ ಅಂಥವ್ರ ಮಧ್ಯೆ ಈ ಥರ ಎಲ್ಲೋ ಬೇರೆ ದೇಶದಿಂದ ಬಂದು ಬೆಂಗಳೂರನ್ನು ಇಷ್ಟಪಡೋದು, ಕರ್ನಾಟಕನ ಇಷ್ಟಪಡೋದು, ಭಾರತನ ಇಷ್ಟಪಡೋದು ನೋಡಿದಾಗ ಬಹಳ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ನಿಜಕ್ಕೂ ಇಲ್ಲಿನ ಪ್ರವಾಸೋದ್ಯಮ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ, ಜನಕ್ಕೆ ಎಷ್ಟು ಇಷ್ಟ ಆಗ್ತಾ ಇದೆ ವಿದೇಶಿಗರಿಗೆ ಅನ್ನೋದು ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ಅದಕ್ಕೊಂದು ಎಕ್ಸಾಂಪಲ್ ಅನ್ನೋ ರೀತಿ ಒಂದು ಘಟನೆ ನಡೆದಿದೆ. ಬೆಂಗಳೂರಿಗೆ ಬಂದಂಥ ಒಬ್ಬ ವಿದೇಶಿಗ ಪ್ರವಾಸಿ, ಅಂದರೆ ಅಮೇರಿಕಾದ ಒಬ್ಬ ಪ್ರವಾಸಿಗ, ಇಲ್ಲಿನ ಆಟೋ ಡ್ರೈವರ್ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ದಾರೆ, ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಆಟೋ ಡ್ರೈವರ್ನ ಮೀಟ್ ಮಾಡಿ ಅವ್ರು ಎಷ್ಟು ಫ್ರೆಂಡ್ಲಿ ಇದ್ದರು, ಅವ್ರ ಜೊತೆ ಮಾತಾಡಿದ ಎಷ್ಟು ಖುಷಿ ಆಯಿತು, ಎಷ್ಟರ ಮಟ್ಟಿಗೆ ಅಲ್ಲೊಂದು ಹಾಸ್ಯ ವಿನಿಮಯ ಆಗಿದೆ ಅನ್ನೋದನ್ನು ಒಂದು ವಿಡಿಯೋ ಮೂಲಕ ಹಂಚ್ಕೊಂಡಿದ್ದಾರೆ. ಬೆಂಗಳೂರಿಗೆ ಬಂದಂಥ ಒಂದು ಅಮೇರಿಕದ ಪ್ರಜೆ ಏನು ಮಾಡ್ತಾನೆ, ಒಂದು ಜಾಗಕ್ಕೆ ಬರ್ತೀರಾ ಅಂತ ಆಟೋದವ್ರನ್ನ ಕೇಳ್ತಾರೆ. ಆಗ ಆ ವ್ಯಕ್ತಿ ಅಂದರೆ ಆಟೋ ಡ್ರೈವರ್ಗೆ ಇಂಗ್ಲೀಷ್ ಬರೋದಿಲ್ಲ, ಬಟ್ ನಯವಾಗೆ ತುಂಬ ಹಂಬಲಾಗೆ ಪೊಲೈಟಾಗೆ ಬರೋಕ್ಕಾಗಲ್ಲ ಅನ್ನೋದನ್ನು ಸ್ವಲ್ಪ ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡಿ ತಪ್ಪು ಇಂಗ್ಲೀಷ್ನಲ್ಲೇ ತುಂಬ ಮುದ್ದಾಗಿ ಅದನ್ನು ಹೇಳ್ಕೊಳ್ತಾರೆ. ಬರೋಕ್ಕಾಗಲ್ಲ ಇವತ್ತು, ನನಗೆ ಸ್ಯಾಟರ್ಡೆ ನನ್ನ ಮಗನ ಸ್ಕೂಲಿಂದ ಪಿಕ್ ಮಾಡಬೇಕು ಅಂತ ಹೇಳ್ಕೊಳ್ತಾರೆ. ಅದು ಆ ವಿದೇಶಿ ಪ್ರಜೆ ಏನಿದ್ದ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ನಯವಾಗಿ, ಎಷ್ಟು ಹಂಬಲಾಗೆ ಮಾತಾಡಿ ಅದನ್ನು ಹೇಳಿದ್ರು ಅಂತ ತುಂಬ ಇಷ್ಟಪಟ್ಟು ಆ ವಿಡಿಯೋ ಮಾಡಿ ಹಂಚ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಆಟೋ ಡ್ರೈವರ್ ನೀವು ಕನ್ನಡದಲ್ಲೂ ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ದಾರೆ. ತಪ್ಪಾಗೆ ಕೇಳಿದ್ದಾರೆ, ಇಂಗ್ಲೀಷ್ನಲ್ಲಿ ಬಳಕೆ ಮಾಡ್ತಾ. ಅದು ಅರ್ಥ ಆಗದೆ ಈ ಅಮೇರಿಕಾ ಪ್ರಜೆ ಕೆನಡಾ ಅಂತ ಅದನ್ನು ಅರ್ಥ ಮಾಡಿಕೊಂಡು, ಇಲ್ಲ ನಾನು ಕೆನಡಾದವನಲ್ಲ ಅಮೇರಿಕಾದವನು ಅಂತ ಮತ್ತೆ ಹೇಳ್ತಾರೆ. ಈ ರೀತಿಯಾದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸಾಕಷ್ಟು ಜನ ಅದನ್ನು ಫನ್ನಿಯಾಗಿ ನೋಡಿದ್ದಾರೆ. ತುಂಬ ತಮಾಷೆ ಆಗಿತ್ತು ನಿಮ್ಮ ಕಾನ್ವರ್ಸೇಷನ್ ಅಂತ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ವಿದೇಶಿ ಪ್ರಜೆಗೆ ಇದು ಎಷ್ಟರ ಮಟ್ಟಿಗೆ ಇಷ್ಟ ಆಗಿದೆ ಅಂದರೆ ಫುಲ್ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ, ತುಂಬ ಈಸಿ, ಇಂಡಿಯಾದಲ್ಲಿ ಫ್ರೆಂಡ್ಸ್ನ ಮಾಡ್ಕೊಳ್ಳೋದು ತುಂಬ ಈಸಿ, ಇಂಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಈಸಿ, ಕಾನ್ವರ್ಸ್ ಮಾಡೋದಕ್ಕೆ ತುಂಬ ಈಸಿ. ಇಂಡಿಯಾದಲ್ಲಿ ನೀವು ಎಷ್ಟೇ ಹೋದರೂ ಎಲ್ಲೇ ಇದ್ದರೂ ತುಂಬ ಈಸಿಯಾಗಿ ಸರ್ವೈವ್ ಆಗಿಬಿಡ್ಬೋದು. ಯಾರ ಜೊತೆಗಾದರೂ ಮಾತಾಡ್ಬಿಡ್ಬೋದು, ಯಾರ ಜೊತೆಗಾದರೂ ಬೆರ್ತು ಹೋಗ್ಬಿಡ್ಬೋದು. ತುಂಬ ಅಲ್ಲಿಯ ಜನ ತುಂಬ ಫ್ರೆಂಡ್ಲಿ ಅನ್ನುವಂಥ ಮಾತುಗಳನ್ನ ಕ್ಯಾಪ್ಷನಲ್ಲಿ ಬರ್ಕೊಂಡು ಆ ವಿದೇಶಿ ಪ್ರಜೆ ಹಂಚ್ಕೊಂಡಿದ್ದಾರೆ. ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಗ್ತಾ ಇದೆ. ಆಲ್ಮೋಸ್ಟ್ 2.2 ಮಿಲಿಯನ್ ವ್ಯೂಸ್ ಆಗಿದೆ. ಸಿಕ್ಕಾಪಟ್ಟೆ ಜನ ಲೈಕ್ ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಆತನ ಯೂಟ್ಯೂಬ್ ಚಾನಲ್ಗೆ. ಆ ಇನ್ಸ್ಟಾಗ್ರಾಮ್ ವೀಡಿಯೋಗೂ ಸಿಕ್ಕಾಪಟ್ಟೆ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಈ ಕ್ಯೂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಈ ಕನ್ನಡ ಮತ್ತು ಇಂಗ್ಲೀಷ್ ಕಾಂಬಿನೇಷನ್ ಚೆನ್ನಾಗಿದೆ, ಮಧ್ಯದಲ್ಲಿ ಆ ಆಟೋ ಡ್ರೈವರ್ ಬಳಸಿರುವಂಥ ಕನ್ನಡ, ಹಿಂದಿ, ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ಇಷ್ಟಪಟ್ಟು ಜನ ಸಾಕಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಈ ಮೂಲಕ ಏನು ಗೊತ್ತಾಗ್ತಾ ಇದೆ ಅಂದರೆ, ಭಾರತದ ಅಷ್ಟೇ ಅಲ್ಲ, ಬೆಂಗಳೂರಿನ ಜನ ಹಂಬಲಾಗೇ ಇರ್ತಾರೆ, ತುಂಬ ಚೆನ್ನಾಗೇ ಟ್ರೀಟ್ ಮಾಡ್ತಾರೆ ಬೇರೆ ಕಡೆಯಿಂದ ಬರುವಂಥ ಜನರು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡಿದ್ರೆ ಬೆಂಗಳೂರಿನ ಜನ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಸುಮಾರು ಜನ ತುಂಬ ಬೈಕೊಂಡು ಓಡಾಡೋದು ಬೆಂಗಳೂರನ್ನು, ಅಂದರೆ ಬೆಂಗಳೂರು ಅಂದರೆ ಹಾಗೆ ಹಿಂಗೆ ಬೇರೆಯವ್ರಿಗೆ ವೆಲ್ಕಮಿಂಗ್ ಇಲ್ಲ ಅಂತ, ಅದೆಲ್ಲ ಸುಳ್ಳು. ಇಲ್ಲ, ಬೆಂಗಳೂರು ಜನ ವೆಲ್ಕಮಿಂಗ್ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ವಿಡಿಯೋ ಅಂತಲೇ ಹೇಳಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.